नारायणपादपङ्कजं करोमि नारायणपूजनं सदा वदामि नारायणनामनिर्मलं स्मरामि नारायणतत्त्वमव्ययम्। ಓಂ ನಮೋ ಭಗವತೆ ವಾಸುದೇವಾಯ. ಪ್ರಾಪಂಚಿಕತೆ ಅಂದರೇನು? ಪ್ರಾಪಂಚಿಕತನ ಆಂಗ್ಲ ಭಾಷೆಯಲ್ಲಿ ವರ್ಲ್ಡ್ಲಿನೆಸ್. ಯಾರು ವರ್ಲ್ಡ್ಲಿ ಮತ್ತು ಯಾರು ಆಧ್ಯಾತ್ಮಿಕ ನಮ್ಮಲ್ಲಿ? ಹೊರ ರೂಪದಲ್ಲಿ ಆಧ್ಯಾತ್ಮಿಕವಾಗಿ ತೋರುವವರು ಕೆಲವೊಮ್ಮೆ ಒಳಗೆ ತುಂಬ ಪ್ರಾಪಂಚಿಕರಾಗ್ಲಿಕ್ಕೆ ಸಾಧ್ಯ ಉಂಟು. ಹೊರ ರೂಪದಲ್ಲಿ ಪ್ರಾಪಂಚಿಕ ಅಂತ ಅನಿಸುವ ಸ್ಥಳದಲ್ಲಿ ಎಷ್ಟೋ ಮಂದಿ ನಿಜವಾಗಿಯೂ ಧಾರ್ಮಿಕರಾಗಿದ್ದು ಆಧ್ಯಾತ್ಮದ ಕಡೆ ಹೋಗುವವರಿರ್ತಾರೆ. ಆದ್ರಿಂದ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ, ಸ್ಪಿರಿಚುವಲ್ ಆ್ಯಂಡ್ ಮೆಟೀರಿಯಲಿಸ್ಟಿಕ್, ಇವೆರಡರ ಮಧ್ಯ ಅಂತರ ಏನು? ವಾಟ್ಸ್ ದಿ ಡಿವೈಡಿಂಗ್ ಲೈನ್ ಬಿಟ್ವೀನ್ ದಿ ಟೂ ಅನ್ನುವುದು ಅಷ್ಟು ಸುಲಭವಾದ ಪ್ರಶ್ನೆ ಅಲ್ಲ. ಆದ್ದರಿಂದ ನಾವು ಇವತ್ತು ಸ್ವಲ್ಪ ವಿಚಾರ ಮಾಡೋಣ. ಭಗವದ್ಗೀತೆಯ ಬೆಳಕಿನಲ್ಲಿ ವಿಚಾರ ಮಾಡಲಿಕ್ಕೆ ಹೊರಟಿದ್ದೇವೆ. ಆದರೆ ಒಂದು ಮಾತು ಹೇಳೋಣವಂತೆ, ಭಗವದ್ಗೀತೆಗೆ ಆಧಾರ, ಭಗವದ್ಗೀತೆಗೆ ಮೂಲ ಸ್ರೋತ ಇರುವುದು ಉಪನಿಷತ್ತುಗಳು. ಉಪನಿಷತ್ತುಗಳಲ್ಲಿ ಇವೆಲ್ಲ ವಿಚಾರಗಳಿಗೆ ಬೀಜವನ್ನು ಕೊಟ್ಟಿದ್ದಾರೆ. ಕಠೋಪನಿಷತ್ನಲ್ಲಿ ದೂರಮೇತೆ ವಿಪರೀತೆ ವಿಶೂಚಿ ವಿದ್ಯಾ ಚ ಅವಿದ್ಯೇತಿ ಜ್ಞಾತ ಅಂತ ಒಂದು ಮಂತ್ರ ಇದೆ. ವಿದ್ಯಾ ಅನ್ನೋದು ಮತ್ತು ಅವಿದ್ಯಾ ಅನ್ನೋದು ಕೂಡ ಎರಡು ಉತ್ತರ ಮತ್ತು ದಕ್ಷಿಣ ಧ್ರುವಗಳಂತೆ ವಿರುದ್ಧ ದಿಕ್ಕಿನಲ್ಲಿ ಹೋಗತಕ್ಕಂಥವು ಅಂತ ಹೇಳಲಾಗಿದೆ. ವಿಪರೀತ ಮತ್ತು ವಿಶೂಚಿ ಅಂದರೆ, ಸೂಚಿ ಅಂದರೆ ಯಾವ ದಿಕ್ಕಿನಲ್ಲಿ ತೋರಿಸಲಾಗ್ತದೆ, ದಾರಿಯನ್ನು ತೋರಿಸಲಾಗ್ತದೆ ಅನ್ನುವಂಥದ್ದು ಸೂಚಿ. ವಿಶೂಚಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ನಮಗೆ ದಾರಿ ತೋರಿಸುವಂತಹ ತಿಳುವಳಿಕೆ, ಅರಿವು. ಒಂದಕ್ಕೆ ವಿದ್ಯೆ ಅಂತ ಹೆಸರು, ಇನ್ನೊಂದಕ್ಕೆ ಅವಿದ್ಯೆ ಅಂತ ಹೆಸರು. ಅಧ್ಯಾತ್ಮ ವಿದ್ಯೆಯಲ್ಲಿ ವಿದ್ಯೆಯು ನಮ್ಮನ್ನು ಮೆತ್ತಗೆ ಬಿಡುಗಡೆಯ ಕಡೆ ಕೊಂಡೊಯ್ಯುತ್ತೆ. ಅವಿದ್ಯೆಯು ನಮ್ಮನ್ನು ಇನ್ನಷ್ಟು ಹೆಚ್ಚು ಬಂಧನಕ್ಕೆ ಒಳಪಡಿಸುತ್ತದೆ ಅಂತ ಘಂಟಾಘೋಷವಾಗಿ ಸಾರಲಾಗುತ್ತೆ. ಆದರೆ ಇದು ಯಾವ ರೀತಿ ಗುರುತಿಸಬಹುದು? ಯಾರೊಬ್ಬರು ತುಂಬ ದೊಡ್ಡ ಚಂದವಾದ ಮನೆಯಲ್ಲಿದ್ದಾರೆ, ತುಂಬ ಸಂಪತ್ತಿದೆ, ತುಂಬ ಕುಟುಂಬದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಸ್ಥಾನಮಾನದಲ್ಲಿದ್ದಾರೆ, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಆನಂದವನ್ನು ಅನುಭವಿಸ್ತಿದ್ದಾರೆ, ದೇಶ ವಿದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಧರಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕಾರ್ ಇಟ್ಕೊಂಡಿದ್ದಾರೆ. ಆದಷ್ಟು ನೋಡಿದ ಕೂಡಲೇ ಅವರೆಲ್ಲ ಮೆಟೀರಿಯಲಿಸ್ಟಿಕ್ಕು ಅಂತ ಹೇಳಲಿಕ್ಕೆ ಸಾಧ್ಯವೇ? ಇದೊಂದು ವಿಜ್ಞಾನ. ದಿಸ್ ಈಸ್ ಎ ಸೈನ್ಸ್. ಸ್ಪಿರಿಚುವಾಲಿಟಿ ಈಸ್ ಎ ಸೈನ್ಸ್ ಬೈ ಇಟ್ ಸೆಲ್ಫ್. ಈ ವಿಜ್ಞಾನಕ್ಕೆ ಹೋಲುವಂತಹ ಅಧ್ಯಾತ್ಮ ವಿದ್ಯೆಯಲ್ಲಿ ಸಂಪತ್ತಿದ್ದು ಕೂಡಲೇ, ಸ್ಥಾನಮಾನ ಇದ್ದು ಕೂಡಲೇ, ಚಿನ್ನ ಬೆಳ್ಳಿ ಮನೆಯಲ್ಲಿದ್ದ ಕೂಡಲೇ, ಅಥವಾ ಎಲ್ಲೆಲ್ಲಿಗೆಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ಪ್ರವಾಸ ಮಾಡ್ತಿದ್ದಾರೆ ಅಂದ ಕೂಡಲೇ ಅವರು ಪ್ರಾಪಂಚಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇನ್ಯಾರೋ ಒಬ್ರು ಬರೇ 4 ಸೆಟ್ ಬಟ್ಟೆ ಇಟ್ಕೊಂಡಿದ್ದಾರೆ, ಹೆಚ್ಚು ಓಡಾಡುವುದಿಲ್ಲ, ದಿನಕ್ಕೆ 2 ಸಾರಿ ಊಟ ಮಾಡ್ತಾರೆ ಇತ್ಯಾದಿ ಒಂದು ಹೊರವರ್ಣನೆಯಿಂದ ಅವರು ತುಂಬ ಆಧ್ಯಾತ್ಮಿಕ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಆದ್ರಿಂದ ಈ ಒಂದು ವಿಂಗಡಣೆ, ಈ ಒಂದು ವಿಭಾಗ, ಈ ಒಂದು ಕ್ಲಾಸಿಫಿಕೇಶನ್ ಅಥವಾ ವರ್ಗೀಕರಣ ಒಬ್ಬರ ಒಳ ಮನಸ್ಸನ್ನ ಅರಿತುಕೊಂಡಾಗ ಸಾಧ್ಯ ಇದೆ. ಇದರ ಬಗ್ಗೆ ಆಲೋಚನೆ ಮಾಡಿದಾಗ ಈ ಆಂಗ್ಲ ಭಾಷೆಯಲ್ಲಿ ಒಂದು ಇಡಿಯೋಮ್ಯಾಟಿಕ್ ಫ್ರೇಸ್ ಇದೆ. ಅದು ಏನು ಅಂತ ಹೇಳಿದರೆ, ಪುಟಿಂಗ್ ದಿ ಕಾರ್ಟ್ ಬಿಫೋರ್ ದಿ ಹಾರ್ಸ್.
ಅಂತ ಒಂದು ಅಭಿವ್ಯಕ್ತಿ, ಎನ್ ಎಕ್ಸ್ಪ್ರೆಷನ್. ಪುಟಿಂಗ್ ದಿ ಕಾರ್ಟ್ ಬಿಫೋರ್ ದಿ ಹಾರ್ಸ್ ಅಂದ್ರೆ ಏನರ್ಥ ನೋಡಿ. ಸರಿಯಾಗಿ ಇರಬೇಕಾದ ವ್ಯವಸ್ಥೆ, ಕುದುರೆ ಮುಂದಿರುತ್ತೆ, ಕುದುರೆಯ ಹಿಂದೆ ಗಾಡಿ ಇರುತ್ತೆ, ಕುದುರೆಯು ಆ ಗಾಡಿಯನ್ನು ಎಳ್ಕೊಂಡು ಹೋಗುತ್ತೆ. ಬದುಕು ಜಟಕ ಬಂಡಿ ಅಂತ ನಿಮಗೆ ಕೆಲವರಿಗೆ ಜ್ಞಾಪಕ ಆಗ್ಬಹುದು ಮಂಕುತಿಮ್ಮನ ಕಗ್ಗದಲ್ಲಿ. ಅಲ್ಲಿ ಈ ವಿಷಯ ಬರುವುದಿಲ್ಲ, ಆದರೆ ಜಟಕಾ ಬಂಡಿಯ ದೃಷ್ಟಾಂತ ಕೊಡಲಾಗ್ತದೆ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಅಂತ. ಈ ಒಂದು ಜಟಕಾ ಬಂಡಿಯಲ್ಲಿ ಅವನು ಸಾರಥಿ ಓಡಿಸ್ತಾನೆ. ಕುದುರೆಗಳು, ಒಂದು ಕುದುರೆಯೋ ಎರಡು ಕುದುರೆಯೋ ಗಾಡಿಯನ್ನು ಕೊಂಡೊಯ್ತವೆ. ಕುದುರೆ ಮುಂದಿರುತ್ತೆ, ಗಾಡಿ ಅನ್ನುವಂಥದ್ದು ಎರಡು ಚಕ್ರಗಳಿರುವಂತಹ ವಾಹನವು ಹಿಂದಿರುತ್ತೆ. ಅದು ಬಿಟ್ಟುಕೊಂಡು ಎಲ್ಲಾದರೂ ಗಾಡಿ ಮುಂದಿದೆ ಮತ್ತು ಕುದುರೆಗಳ ಹಿಂದಿವೆ ಅಂದರೆ ಎಲ್ಲ ಹೆಚ್ಚು ಕಡಿಮೆ ಆಗೋಯ್ತು. ಆದ್ರಿಂದ ಯಾರ ಜೀವನದಲ್ಲಿ ಗಾಡಿ ಮುಂದೆ ಹೋಗ್ಬಿಟ್ಟಿದೆ, ಪುಟಿಂಗ್ ದಿ ಕಾರ್ಟ್ ಬಿಫೋರ್ ದಿ ಹಾರ್ಸ್, ದಟ್ ಮೀನ್ಸ್ ಪುಟಿಂಗ್ ದಿ ಹಾರ್ಸ್ ಬಿಹೈಂಡ್ ದಿ ಕಾರ್ಟ್. ಕುದುರೆಗಳು ಹಿಂದೆ ಬಂದವು ಮತ್ತೆ ಗಾಡಿ ಮುಂದಿದೆ. ಆ ರೀತಿಯಲ್ಲಿ ದೇವರು ಅನ್ನಿ ಅಥವಾ ಮಾನವೀಯ ಮೌಲ್ಯಗಳನ್ನಿ ಅಥವಾ ಸೇವಾ ಮನೋಭಾವ ಅಂತಿರಲಿ, ಅದು ಒಂದು ವೇಳೆ ಹಿಂದೆ ಹೋಗ್ಬಿಟ್ಟು ಪ್ರಾಪಂಚಿಕ ವಸ್ತುಗಳು ಮುಂದಿದ್ದುದಾದರೆ ಅದೇ ಪ್ರಾಪಂಚಿಕತೆ. ಪ್ರಪಂಚದಲ್ಲಿ ನಾವು ಸುತ್ತಮುತ್ತ ಕಣ್ಣು ಹಾಯಿಸಿದಾಗ ಎಷ್ಟೋ ಜನ ಬೇರೆ ಬೇರೆ ವೃತ್ತಿಗಳಲ್ಲಿ, ವೈದ್ಯರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಅಥವಾ ಮನೆ ನೋಡ್ಕೊಳ್ತಾ ಇರ್ಬೋದು, ಗೃಹಿಣಿಯರಾಗಿರ್ಬೋದು, ಗೃಹಸ್ಥರಾಗಿರ್ಬೋದು, ಮಠಗಳಲ್ಲಿರುವವರಾಗಿರ್ಬೋದು, ಎಲ್ಲೇ ಹೋಗಿ ನೋಡಿ, ಸ್ವಲ್ಪ ಅವರನ್ನು ಹತ್ತಿರದಿಂದ ಗಮನಿಸಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೊರಟ್ರೆ ನಿಮಗೆ ಎಲ್ಲ ಈ ವಿಭಾಗಗಳಲ್ಲೂ ಕೂಡ ಪ್ರಾಪಂಚಿಕ ಮನೋಭಾವ ಇದ್ದವರು ಸಿಗ್ತಾರೆ. ಮತ್ತು ಈ ಅಧ್ಯಾತ್ಮ ಮನೋಭಾವ, ಅಧ್ಯಾತ್ಮ ಅಂದ ಕೂಡಲೇ ದೀರ್ಘವಾಗಿ ಪೂಜೆ ಮಾಡುವುದಂತ ಆಗ್ಬೇಕಾಗಿಲ್ಲ. ದಿನ ಅವ್ರ ಮನೆಯಿಂದ ಜೋರಾಗಿ ಘಂಟಾನಾದ ಕೇಳಿ ಬರುತ್ತೆ ಅಂತ ಹೇಳಬೇಕಾಗಿಲ್ಲ. ಆ ಥರ ಅವರು ಯಾವುದೋ ಒಂದು ವೈದಿಕ ಅಥವಾ ಪೌರಾಣಿಕ ಕರ್ಮವನ್ನು ಮಾಡಬೇಕಂತಿಲ್ಲ. ಆದರೆ ಅವರು ತಮ್ಮ ಕೆಲಸದಲ್ಲಿಯೇ ಒಂದು ವೇಳೆ ಬೇರೆಯವರ ಬಗ್ಗೆ ಭಾವನೆ ಇದೆ ಅವರಿಗೆ. ಒಬ್ಬ ಪ್ರೊಫೆಸರ್, ಅವನಿಗೆ ತುಂಬಾ ಒಳ್ಳೆ ಸಂಪತ್ತು ಬರ್ತಿರ್ಬೋದು, ಒಳ್ಳೆ ಸಂಬಳ ಬರ್ತಿರ್ಬೋದು, ಶ್ರೀಮಂತನಿರ್ಬೋದು ಅವನು. ಆದರೆ ಅವನು ಬೆಳಿಗ್ಗೆಯಿಂದ ಸಾಯಂಕಾಲ ವಿದ್ಯಾರ್ಥಿಗಳಿಗಾಗಿ ಪರಿಶ್ರಮಿಸ್ತಾ ಇದ್ದಾನೆ. ಯಾರೋ ವಿದ್ಯಾರ್ಥಿಗೆ ಯಾವುದೋ ಒಂದು ಸಂಶಯ ಇದೆ, ಯಾವುದೋ ಒಂದು ಅರ್ಥ ಆಗಿಲ್ಲ, ಆಗ ಆಕೆಯನ್ನ ಅಥವಾ ಆತನನ್ನ ಕರೆದು, ಏನಪ್ಪ, ಏನಮ್ಮ, ಇವಾಗ ಅರ್ಥ ಆಯ್ತಾ, ಇನ್ನೊಮ್ಮೆ ಹೇಳಿ ತಿಳಿಸಲ ಅನ್ನುವುದಾಗಿ ಒಂದು ರೀತಿ ಆತನಿಗೆ ಅವ್ರ ಬಗ್ಗೆ ಕಾಳಜಿ ಇದ್ರೆ ಅಲ್ಲಿ ಆಧ್ಯಾತ್ಮಿಕತೆ ಬಂತು. ಇನ್ನೊಬ್ಬ ಧ್ಯಾನ ಜಪ ಅಂತ ಕೂತ್ಕೊಂಡಿದ್ದಾನೆ, ಆದರೆ ಎಲ್ಲೆಲ್ಲಿ ಬೇರೆಯವರ ಕಷ್ಟ ಅದೆಲ್ಲ ಮನಸ್ಸಿಗೆ ಬಂದಾಗ ಅದು ಅವ್ರ ಕರ್ಮ, ನಾನೇನ್ ಮಾಡ್ಲಿ, ಅದಕ್ಕೆ ಅವ್ರ ಕರ್ಮ, ಅದು ಅವ್ರ ಪ್ರಾರಬ್ಧ, ಅದು ಅವ್ರವ್ರ ಕರ್ಮದ ಪ್ರಕಾರ ಅವರು ಅನುಭವಿಸ್ತಿರ್ತಾರೆ, ಅವರು ನರಳುತ್ತಿರ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ ಅನ್ನುವುದಾಗಿ ಒಂಥರ ದಪ್ಪ ಚರ್ಮ ಇಟ್ಕೊಂಡು ಸಂವೇದನಶೀಲತೆಯನ್ನು ಕಳ್ಕೊಂಡವರಾದ್ರೆ ಆಗ ಮೇಲಿಂದ ಭಗವಂತ ನೋಡ್ತಾ ಇದ್ದಾನೆ, ಇವರ ಜಪದ್ದೇನು ಪ್ರಯೋಜನ, ಅವರ ಪೂಜೆಯದೇನು ಪ್ರಯೋಜನ ಅಂತ. ಎಷ್ಟೋ ಬಾರಿ ಪೂಜೆ ಜಪ ಎಲ್ಲ ಏನ್ ಮಾಡೋದು ಹೇಳಲಿಕ್ಕೆ ಮನ್ಸಾಗಲ್ಲ, ಆದ್ರೆ ಹೇಳಬೇಕಾಗುತ್ತೆ. ತುಂಬಾ ಮಂದಿ ಆ ಒಂದು ಹೊರರೂಪದ ಒಂದು ಆಧ್ಯಾತ್ಮಿಕತೆಯನ್ನ ತೋರಿಕೆಗೆ ಇಟ್ಕೊಂಡಿರ್ತಾರೆ. 4 ಜನರನ್ನ ಪ್ರಭಾವಿಸಬೇಕು, 4 ಜನರು ನಾನೆಷ್ಟು ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗಿದ್ದೇನಂತ ತಿಳ್ಕೊಬೇಕು ಅಂತೆಲ್ಲ ಭಾವನೆ ಇದ್ರೆ ಕೃಷ್ಣ ಅಲ್ಲಿ ಅನ್ಯಾಯವಾಗುತ್ತೆ. ಆದ್ರಿಂದ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಈ ಸೂಕ್ಷ್ಮವನ್ನ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ಗೀತೆಯಲ್ಲಿ ಯಾವ ಅಧ್ಯಾಯ ನೋಡಿದರೂ ಕೂಡ ಈ ಮಾತು ಬರುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಒಂದು ವೇಳೆ ಕೆಲವು ಶ್ಲೋಕಗಳನ್ನು ಹಂಚಿಕೊಳ್ಳುವುದಾದ್ರೆ, ಯಾವಾಗ ಹೊರಗಿನ ಸಂಪತ್ತು ಅಥವಾ ಬಡತನದ ಪ್ರಶ್ನೆ ಅಲ್ಲ,
ಆದರೆ ಒಳಗಿನ ಮನೋಭಾವದಲ್ಲಿ ಸ್ವಾರ್ಥವು ಎದ್ದೇಳುತ್ತೋ ಅದು ಪ್ರಾಪಂಚಿಕತೆ. ಸ್ವಾರ್ಥವೇ ಪ್ರಾಪಂಚಿಕತೆ. ಅನ್ಯರ ಬಗ್ಗೆ ಕಾಳಜಿ ಇಲ್ಲದಿರುವುದೇ ಪ್ರಾಪಂಚಿಕತೆ. ಯಾವಾಗ ಅನ್ಯರ ಬಗ್ಗೆ ಕಾಳಜಿ ಇದೆ, ನಮ್ಮ ಕೆಲಸ, ನಮ್ಮ ಜೀವನ ಶೈಲಿಯಲ್ಲಿ ಅನ್ಯರನ್ನ, ಇತರರನ್ನ ನಾವು ಸೇರಿಸ್ಕೊಂಡೇ ಮುಂದೆ ಹೋಗ್ತಾ ಇದ್ದೇವೋ ಆಗ ಅದು ಅಧ್ಯಾತ್ಮವೇ ಆಗುತ್ತೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿಲ್ವೇ? ಕೆಲಸದಲ್ಲಿಯೇ ಆ ಆಧ್ಯಾತ್ಮಿಕತೆ ಬರಲಿಕ್ಕೆ ಸಾಧ್ಯ ಇದೆ. ಶ್ಲೋಕಗಳ ಬಗ್ಗೆ ಹೇಳುವುದಿದ್ರೆ ಇವತ್ತು ಈ ದೈವಾಸುರ ಸಂಪದ್ವಿಭಾಗ ಯೋಗ ಅಂತ 16ನೇ ಅಧ್ಯಾಯ ಏನಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿ, ಅಲ್ಲಿ 15 ಶ್ಲೋಕಗಳು ಒಟ್ಟಿಗೆ ಒಂದರ ನಂತರ ಒಂದು. ನೋಡಿ, ಭಗವದ್ಗೀತೆ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ ಅಂದ್ರೆ ದೈವೀ ಸಂಪತ್ತು, ಆ ಒಳಗಿನ ಆಧ್ಯಾತ್ಮಿಕತೆ, ಮತ್ತು ಆಸುರಿ ಸಂಪತ್ತು, ಒಳಗಿನ ಪ್ರಾಪಂಚಿಕತೆ. ಆಸುರಿ ಅಂತ ಹೇಳಿದಾಗ ಅಥವಾ ರಾಕ್ಷಸಿ ಅಂತ ಹೇಳಿದಾಗ ಅದು ಒಂದು ರೀತಿ ಘೋರವಾದ ಶಬ್ದವನ್ನು ಉಪಯೋಗಿಸಿದಾಗಾಯ್ತು. ಆ ಘೋರತೆಯನ್ನು ಬಿಡಿ. ಆದರೆ ಯಾವುದನ್ನ ಶ್ರೀಕೃಷ್ಣ ಆಸುರಿ ಸಂಪತ್ತಂತ ವರ್ಣಿಸ್ತಾನೋ ಅದರ ಕುರುಹುಗಳನ್ನ ಸ್ವಾರ್ಥಿಗಳಲ್ಲಿ ನಾವು ನೋಡಬಹುದು. ಎಲ್ಲಿ ನಮ್ಮಲ್ಲಿ ಸ್ವಾರ್ಥ ಎದ್ದು ಕುಣಿದಾಡುತ್ತಿರುತ್ತೆಯೋ ಅಲ್ಲಿ ಆಸುರಿ ಸಂಪತ್ತಿನ ಲಕ್ಷಣಗಳು ಬರ್ತವೆ. ಆದ್ರಿಂದ ಒಂದರ ನಂತರ ಒಂದು 15 ಶ್ಲೋಕಗಳು. ಅವು ಯಾವುವು? 16ನೇ ಅಧ್ಯಾಯದಲ್ಲಿ ಮೊದಲನೇ 3 ಶ್ಲೋಕ ದೈವಿ ಸಂಪತ್ತನ್ನು ವರ್ಣಿಸ್ತವೆ. ಅಭಯಂ ಸತ್ವ ಸಂಶುದ್ಧಿರ್ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪಾರ್ಜ. ಬಹಳ ಸುಂದರವಾಗಿ ಚಂದವಾಗಿ ನಮ್ಮೆಲ್ಲರಿಗೂ ಪ್ರೇರಣೆ ಕೊಡುವಂತೆ ಶ್ರೀಕೃಷ್ಣ ಒಂದು 25-30 ದೈವಿ ಗುಣಗಳನ್ನ ಕೊಡ್ತಾನೆ. ಅದರ ನಂತರ ನೋಡಿ 4ನೇ ಶ್ಲೋಕದಿಂದ ಹಿಡಿದು 4ರಿಂದ 18ನೇ ಶ್ಲೋಕದವರೆಗೆ ಭಗವಂತ ವರ್ಣಿಸುವುದು ಒಂದು ವಿಪರೀತವಾದಂತಹ ಪ್ರಾಪಂಚಿಕತೆ. ಆ ಪ್ರಕಾರವಾಗಿ ಎಲ್ಲರಿಗೆ ಕಣ್ಣಿಗೆ ತೋರುವಂತಹ ಆಸುರಿ ಸಂಪತ್ತು ಇದ್ದೇ ಇದೆ. ಆದರೆ ಅದರ ಸಾರಭೂತವಾದಂತಹ ಒಂದು ಪ್ರವೃತ್ತಿ, ಆ ಪ್ರಕಾರ ಇರುವಂತಹ ಒಂದು ಮನೋಭಾವ ನಮ್ಮಲ್ಲಿ ನಾವು ಕಂಡುಕೊಂಡ್ರೆ ನಾವು ಪ್ರಾಪಂಚಿಕವಾಗಿದ್ದೀವಿ ಅನ್ನೋದು ತಿಳಿದು ಬರುತ್ತೆ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ಆಸುರೀಂ ಸಂಪದಂ ಅಭಿಜಾತಸ್ಯ. ಆಸುರಿ ಸಂಪತ್ತಿನ ಜೊತೆಗೆ ಒಬ್ಬ ಹುಟ್ಟಿದಾನೆ, ಅಥವಾ ಅದ್ರ ಜೊತೆ ಹುಟ್ಟಿದಿದ್ರು ಅದ್ಯಾವುದೋ ವಯಸ್ಸಲ್ಲ ಅವನಿಗೆ, ಅದೇನೋ ದುಸ್ಸಂಗದಿಂದಲೋ ಅದು ಹೇಗೆ ಬಂತೋ ಗೊತ್ತಿಲ್ಲ, ಒಬ್ಬ ಆಸುರಿ ಗುಣವನ್ನು, ಆಸುರಿ ಸ್ವಭಾವದ ಜೊತೆ ಓಡಾಡ್ತಾ ಇದ್ದಾನೆ ಒಬ್ಬ ಅಥವಾ ಒಬ್ಬಳು. ಆಗ ಏನೆಲ್ಲ ತೋರಿ ಬರುತ್ತೆ? ದಂಭಃ, ಇರೋದೊಂದು, ತೋರಿಸ್ಕೊಳ್ಳೋದು ಇನ್ನೊಂದು. ಹಿಪಾಕ್ರಸಿ ಅಂತ ಹೇಳ್ತೇವೆ, ಮಿಥ್ಯಾಚಾರ ಅಂತಲೂ ಹೇಳ್ಬೋದು ಅದಕ್ಕೆ. ದರ್ಪಃ, ತನ್ನ ಬಗ್ಗೆ ಎಂಥ ಒಂದು ನಾನೇ ಶ್ರೇಷ್ಠ, ನಾನೇ ಇಂದ್ರ, ನಾನೇ ಚಂದ್ರ ಅಂತ ಭಾವಿಸುತ್ತಾ ದರ್ಪದಿಂದ ಭಾವಿಸ್ತಾರೆ, ಅಭಿಮಾನದಿಂದ ಭಾವಿಸ್ತಾರೆ. ಆಮೇಲೆ ಕ್ರೋಧ, ಪಾರುಷ್ಯ. ಕ್ರೋಧ ಗೊತ್ತು, ಸಿಟ್ಟು, ಮಾತಿಗೆ ಸಿಟ್ಟು, ಮಾತಿಗೆ ಎಲ್ಲರಿಗೂ ಬಯೋದು ಇತ್ಯಾದಿ. ತಮ್ಮ ಪದವನ್ನು ಅಥವಾ ತಮ್ಮ ಸಂಪತ್ತನ್ನು ಆಶ್ರಯಿಸಿಕೊಂಡು ಈ ರೀತಿಯಾದ ವರ್ತನೆ, ಅದು ಪ್ರಾಪಂಚಿಕತೆಯ ಒಂದು ವಿಪರೀತ ರೂಪ. ನಮ್ಮಲ್ಲಿ ಎಷ್ಟೋ ಮಂದಿ ಆ ಪ್ರಕಾರ ಅಷ್ಟು ಸ್ಪಷ್ಟವಾಗಿ ಸಿಟ್ಟುಗೊಳ್ಳದೇ ಇರಬಹುದು, ಅಥವಾ ಕಠೋರತನವನ್ನು ತೋರಿಸದೇ ಇರಬಹುದು. ಆದರೆ ನಮ್ಮ ಹೃದಯಕ್ಕೆ ಗೊತ್ತು, ಯಾವುದೋ ವಿಷಯದಲ್ಲಿ ನಾವು ಕಠೋರವಾಗಿದ್ದೆವು, ಹೊರಗಿಂದ ನಗು ನಗುತ್ತಾ ಬಹಳ ಚಂದವಾಗಿ ವರ್ತಿಸಿರಬಹುದು. ಆದರೆ ಅದು ಬಲ್ಲವರೇ ಬಲ್ಲರು ಅನ್ನುವ ಹಾಗೆ ಕೆಲವರಿಗೆ ಗೊತ್ತಾಗುತ್ತೆ. ನಮಗಂತೂ ನಾವು ನಮ್ಮನ್ನೇ ಒಳಗೆ ಪರಿಶೀಲನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ.
ಅಜ್ಞಾನಂ ಅಭಿಜಾತಸ್ಯ ಮತ್ತು ಆಸುರೀಂ ಸಂಪದಂ ಅಭಿಜಾತಸ್ಯ. ಅಥವಾ ಅಜ್ಞಾನವು ಒಂದು ಲಕ್ಷಣ ಅಂತ ಹೇಳ್ಬೋದು. ಮಧ್ಯದಲ್ಲಿ ಶ್ರೀಕೃಷ್ಣ ಸ್ಪಷ್ಟವಾಗಿ ಉಪನಿಷತ್ತಿನ ನಾನು ಮಂತ್ರ ಒಂದು ಉದಾಹರಿಸಿದೆ ನೋಡಿ. ದೂರಮೇತೆ ವಿಪರೀತೆ ವಿಶೂಚಿ ವಿದ್ಯಾಚ ಅವಿದ್ಯಾಚ ಜ್ಞಾತ ಅಂತ ಒಂದು ಮಂತ್ರವನ್ನು ಉದಾಹರಿಸಿದೆ. ಅದನ್ನೇ ಪ್ರತಿಬಿಂಬಿಸುವಂತೆ, ಅದರದ್ದೇ ಒಂದು ಪ್ರತಿಧ್ವನಿಯಂತೆ ತೋರುವಂತಹ ಶ್ಲೋಕ ಶ್ರೀಕೃಷ್ಣ ಕೊಡ್ತಾನೆ. 5ನೇ ಶ್ಲೋಕ, ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಚ ಆಸುರೀಮತ. ಆಸುರಿ ಸಂಪತ್ತು ನಿಜವಾಗಿಯೂ ನಾವು ಪ್ರಾಪಂಚಿಕವಾಗಿದ್ದುದಾದರೆ ಅದರಲ್ಲಿ ಯಾವ ಸಂಶಯವಿಲ್ಲ, ಅದು ಹೆಚ್ಚೆಚ್ಚು ಬಂಧನಕ್ಕೆ ಒಳಪಡಿಸುತ್ತೆ. ಎಲ್ಲಾ ಸಂಪತ್ತಿನ ಮಧ್ಯೆ ನಮಗೆ ಒಮ್ಮೆಲೆ ಎಲ್ಲ ಜೀವನವು ನೀರಸವಾಗಿರುವಂತೆ ತೋರುತ್ತೆ. ಎಲ್ಲ ಸಂಬಂಧಗಳು ಅರ್ಥರಹಿತವಾಗಿ ತೋರುತ್ತೆ. ಮತ್ತು ನಾವು ಎಲ್ಲರ ಕಡೆ ಕೃತಜ್ಞತೆಯಿಂದ ನೋಡುವ ಬದಲು ಎಲ್ಲರ ಕಡೆ ಸಿಟ್ಟಿನಿಂದಲೋ ಮತ್ಸರದಿಂದಲೋ ಯಾವುದೋ ಒಂದು ಹಗೆಯಿಂದಲೋ ಯಾವುದೋ ಒಂದು ರೀತಿಯಂತಹ ಇವನು ಸೇಡ್ ತೀರಿಸಿಕೊಳ್ಬೇಕು, ಇವನಿಗೆ ನಾನು ಒಂದಿನ ಪಾಠ ಕಲಿಸಬೇಕು ಇತ್ಯಾದಿ ಎಲ್ಲ ಆ ಪ್ರಕಾರವಾಗಿ ಋಣಾತ್ಮಕವಾದ ಭಾವನೆಗಳು ಎಲ್ಲರ ಕಡೆ ಹೊರಡುವುದಿದ್ರೆ ಅದು ಬಂಧನ ಅಲ್ಲದೆ ಮತ್ತೇನು. ಎಷ್ಟೇ ಶ್ರೀಮಂತನಿರ್ಬೋದು, ಎಷ್ಟೇ ಪ್ರಖ್ಯಾತನಿರ್ಬೋದು, ವಿದೇಶಗಳಲ್ಲಿ ವಿಖ್ಯಾತನಾಗಿರಬಹುದೊಬ್ಬ, ಆದರೆ ಅವನಿಗೆ ತನ್ನ ಸುತ್ತಮುತ್ತಿನ ಜನರ ಕಡೆ, ತನ್ನ ಕುಟುಂಬದ ಸದಸ್ಯರ ಕಡೆಗೇನೆ ಅವನಿಗೆ ನಿಜವಾದ ಒಂದು ಪ್ರೀತಿ ವಾತ್ಸಲ್ಯ ಇಲ್ಲದಿದ್ದರೆ ಆಗ ಅವನು ಅಧ್ಯಾತ್ಮ ದೃಷ್ಟಿಯಿಂದ ದೊಡ್ಡ ಬಂಧನಕ್ಕೆ ಸಿಲುಕು ಹಾಕೊಂಡಿದ್ದಾನೆ. ಅದರ ಬದಲು ಆ ಸಂಪತ್ತಿನ 10ನೇ ಒಂದು ಅಂಶ ಇದ್ರೂ ಸಾಕು, ಆ ವಿಖ್ಯಾತಿ ಪ್ರಖ್ಯಾತಿಯ 100ನೇ ಒಂದು ಅಂಶ ಇದ್ರೂ ಸಾಕು, ಆದರೆ ಅವನು ದಿನದಿನವೂ ಎಲ್ಲರ ಕಡೆಗೆ ಪ್ರೀತಿಯಿಂದ ಮತ್ತೆ ಎಲ್ಲರೂ ನೋಡಿದಾಗ ಏನೋ ಒಂದು ಗ್ರ್ಯಾಟಿಟ್ಯೂಡ್ ಅಂತೇವೆ ನೋಡಿ, ಕೃತಜ್ಞತೆ. ಅವರು ನಮಗೆ ನೋವು ಮಾಡಿದ್ದನ್ನು ಮರೆತು ಅವರೆಲ್ಲೋ ನಮಗೆ ಸಹಾಯ ಮಾಡಿದ್ದನ್ನು ಜ್ಞಾಪಿಸ್ಕೊಳ್ತಾ, ಆ ಸಹಾಯ ಮಾಡಿದ್ದನ್ನು ಸ್ಮರಿಸುತ್ತಾ, ಇವರು ನನಗೆ ಆ ದಿನ ಎಷ್ಟು ಒಳ್ಳೆಯದಾಗಿ ಹೆಲ್ಪ್ ಮಾಡಿದ್ರು ಅನ್ನುವುದಾಗಿ ಏನೋ ಒಂದು ಸಂತೋಷವನ್ನ, ಸಾರ್ಥಕ್ಯವನ್ನ ಅನುಭವಿಸಿದರೆ ಅದೇ ಮುಕ್ತಿಯ ಕಡೆ ಮುಂದುವರೆದ ಹಾಗೆ. ದೈವೀ ಸಂಪತ್ತು, ನಿಜವಾದ ನಿಸ್ವಾರ್ಥವಾದ ಒಂದು ಭಾವ ವಿಮೋಕ್ಷಾಯ ಭವತಿ. ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರೀಮತ. ಆಮೇಲೆ ಭಗವಂತ ಶ್ರೀಕೃಷ್ಣ ಬಹಳ ಜಾಣ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಅರ್ಜುನನನ್ನ ಹೇಗೆ ಪುಸಲಾಯಿಸ್ತಾನೆ, ಹೇಗೆ ಹುರಿದುಂಬಿಸ್ತಾನೆ. ಅರ್ಜುನನಲ್ಲಿ ಹೊರಟು ಹೋದಂತಹ ಧೈರ್ಯವನ್ನ, ಹೊರಟು ಹೋದಂತಹ ವೀರ್ಯ ಸಾಹಸಗಳನ್ನ ಮತ್ತೆ ಹೇಗೆ ತರ್ತಾನೆ ಅನ್ನೋದು ನಾವು ನೋಡಬೇಕು. ಅವನಿಂದ, ಶ್ರೀಕೃಷ್ಣನಿಂದ ಕಲಿಯಬೇಕಾದ್ದು ತುಂಬಾ ಇದೆ. ಈ ಶ್ಲೋಕದಲ್ಲಿ ದೈವಿ ಸಂಪತ್ತನ್ನು ಹೊಗಳುತ್ತಾ ಪ್ರಾಪಂಚಿಕತೆಯನ್ನು ಅಥವಾ ಆಸುರಿ ಸಂಪತ್ತನ್ನು ತೆಗೊಳ್ಳುತ್ತಾ ಹೊರಟವನು ಆ 5ನೇ ಶ್ಲೋಕದಲ್ಲಿ 2ನೇ ಭಾಗದಲ್ಲಿ ಅರ್ಜುನನಿಗೆ ವೈಯಕ್ತಿಕವಾಗಿ ಪರ್ಸನಲೈಸಿಂಗ್ ಇಟ್. ಅರ್ಜುನ, ನಿನ್ನ ಬಗ್ಗೆ ಹೇಳಬೇಕಂದ್ರೆ ನೀನೇನು ದುಃಖ ಪಡಬೇಡ, ಮಾ ಶುಚ, ಶೋಕ ಮಾಡ್ಕೊಳ್ಬೇಡ. ನೀನು ದೈವಿ ಸಂಪತ್ತಿನ ಜೊತೆ ಹುಟ್ಟಿದ್ಯಾ. ನಿನ್ನ ರಕ್ತದ ಒಂದೊಂದು ಕಣದಲ್ಲಿಯೂ ಕೂಡ, ನಿನ್ನ ಒಂದೊಂದು ನರದಲ್ಲಿಯೂ ಕೂಡ ನಿಸ್ವಾರ್ಥತೆ ಇದೆ, ನೊಬಿಲಿಟಿ, ನಿನ್ನಲ್ಲಿ ಉದಾತ್ತತೆ ಇದೆ, ಸದ್ಗುಣಗಳಿವೆ. ಅಲ್ಲಿ ಇಲ್ಲಿ ಸ್ವಲ್ಪ ಮರೆತಾಗ ಅನಿಸಬಹುದು, ಆದರೆ ನಿಜವಾಗಿಯೂ ನೀನು ದೈವೀ ಸಂಪತ್ತಿನ ಜೊತೆ ಹುಟ್ಟಿದವನು. ಅಭಿಜಾತ, ಹುಟ್ಟಿನಿಂದಲೇ ನಿನ್ನ ಸ್ವಭಾವದಲ್ಲಿ ಮುಖ್ಯವಾಗಿ ಯು ಆರ್ ಮೇಡ್ ಆಫ್ ಗುಡ್ನೆಸ್ ಅನ್ನುವುದಾಗಿ ಹೇಳಿ ಅರ್ಜುನಿಗೆ ಒಂದು ಹೊಸ ಚೇತನವನ್ನ ಶ್ರೀಕೃಷ್ಣ ಕೊಡ್ತಾನೆ. ಮತ್ತೆ ಸ್ವಲ್ಪ ಈ ಬಹಿರ್ಮುಖತೆ ಮತ್ತು ಅಂತರ್ಮುಖತೆ ಬಗ್ಗೆ ಬೆಳಕನ್ನು ಚೆಲ್ಲುತ್ತಾ ಭಗವಂತ ಬಹಳ ಒಂದು ಪ್ರಸ್ತಾವನೆಯ ರೂಪದಲ್ಲಿ, ಇನ್ ಎ ವೆರಿ ಇಂಟ್ರೊಡಕ್ಟರಿ ಮ್ಯಾನರ್, ಇನ್ ಎ ವೆರಿ ಪ್ರಿಫೆಟೋರಿ ಮ್ಯಾನರ್, ಪ್ರೀಫೇಸ್ ಅಂತೇವೆ ನೋಡಿ. ಪುಸ್ತಕದಲ್ಲಿ ಒಂದು ಇಂಟ್ರೊಡಕ್ಷನ್ ಇರುತ್ತೆ, ಒಂದು ಪ್ರೀಫೇಸ್ ಇರುತ್ತೆ, ಅಥವಾ ಕನ್ನಡದಲ್ಲಿ ಒಂದು ಮುನ್ನುಡಿ ಅಂತ ಹೇಳ್ತಾರೆ. ಆಮೇಲೆ ಕೆಲವು ಪುಸ್ತಕಗಳ ಕೊನೆಯಲ್ಲಿ ಒಂದು ಹಿನ್ನುಡಿಯೂ ಇರುತ್ತೆ. ಮುನ್ನುಡಿ ಮತ್ತೆ ಹಿನ್ನುಡಿ ಕೊನೆಯಲ್ಲಿ ಹೇಳುವ ಮಾತು.
ಇಂಗ್ಲಿಷ್ನಲ್ಲಿ ಕೂಡ ಒಂದು ಆಫ್ಟರ್ ವರ್ಡ್ ಅಥವಾ ಎಪಿಲೋಗ್ ಇತ್ಯಾದಿ ಎಲ್ಲ ಹೇಳುವ ಒಂದು ರಿವಾಜಿದೆ. 6ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ದ್ವೌ ಭೂತ ಸರ್ಗೌ ಲೋಕೆ ಅಸ್ಮಿನ್. 2 ಬಗೆಯ ಜೀವಾತ್ಮಗಳು, ನೀವು ನಾವು 2 ಬಗೆಯಲ್ಲಿ ಹುಟ್ಟಿರ್ತೀವಿ. 2 ಬಗೆಯ ಹಿಂದಿನ ಒಂದು ಬ್ಯಾಗೇಜ್ ತಗೊಂಬಂದಿರ್ತೀವಿ. ವಿ ಕ್ಯಾರಿ ಎ ಬ್ಯಾಗೇಜ್ ಫ್ರಮ್ ಅವರ್ ಪಾಸ್ಟ್ and that baggage influences the way we live in public as well as in private or in privacy. ದ್ವೌ ಭೂತ ಸರ್ಗೌ ಲೋಕೆ ಅಸ್ಮಿನ್ ದೈವಃ ಆಸುರಃ ಏವ ಚ. ಇದೆರಡು ಇದೆ ನೋಡು, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಎಲ್ಲರೂ ಒಂದೇ ಥರ ಯಾಕಿಲ್ಲ? ನೀನು ಇಷ್ಟಪಟ್ಟಾಗ ಎಲ್ಲರೂ ಇರೋದಿಲ್ಲ. ಎಲ್ಲರೂ ನಿಸ್ವಾರ್ಥಿಗಳು ಯಾಕಿಲ್ಲ? ನಿನ್ನ ಇಷ್ಟ ಹಾಗಿದ್ರೆ ಪ್ರಪಂಚ ಹಾಗಿರೋದಂತ ನಿಯಮ ಇಲ್ಲ. ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಪ್ರಪಂಚದ ಬಗ್ಗೆ ಯಾಕೆ? ನಿನ್ನೊಳಗೆ ಕೂಡ ಒಬ್ಬ ಅಸುರನೂ ಇದ್ದಾನೆ, ಅಸುರನೂ ಇದ್ದಾನೆ. ನಿನ್ನೊಳಗೆ ಕೂಡ ಒಬ್ಬ ದೇವತೆಯೂ ಇದ್ದಾನೆ ಮತ್ತು ಒಂದು ರಾಕ್ಷಸನೂ ಇದ್ದಾನೆ. ಆದ್ರಿಂದ ದ್ವೌ ಭೂತ ಸರ್ಗೌ ಲೋಕೆ ಅಸ್ಮಿನ್ ದೈವಃ ಭೂತಸರ್ಗಃ ಆಸುರಃ ಭೂತಸರ್ಗಃ ಇತಿ ದ್ವೌ. ದೈವೋ ವಿಸ್ತರಶ ಪ್ರೋಕ್ತಃ. 16ನೇ ಅಧ್ಯಾಯದಲ್ಲೇ ಪ್ರಾರಂಭದಲ್ಲಿ 3 ಶ್ಲೋಕದಲ್ಲಿ ಆ ಎಲ್ಲ ದೈವಿ ಗುಣಗಳನ್ನು ಹೇಳ್ಕೊಂಡು ವಿಸ್ತಾರದಲ್ಲಿ ಹೇಳಿದ್ದಾಯ್ತು. ಪಾರ್ಥ, ಪೃಥ ಅನ್ನುವವಳ ಮಗನೇ, ಕುಂತಿಯ ಇನ್ನೊಂದು ಹೆಸರು ಪೃಥ ಅಂತ. ಪೃಥ ಕುಂತಿಯ ಮಗನಾದ ಅರ್ಜುನನೇ, ಆಸುರಂ ಮೇ ಶೃಣು, ನನ್ನಿಂದ ಇವಾಗ ಆಸುರಗಣವನ್ನ ಕೇಳು. ಹೇಗಿರ್ತಾರೆ ಆಸುರ? ನಾವು ಪ್ರಾಪಂಚಿಕರಾದಾಗ ಏನಾಗುತ್ತೆ ನಮ್ಮಲ್ಲಿ ಅಂದ್ರೆ, ಏನನ್ನ ಎತ್ಕೊಳ್ಬೇಕು ಏನನ್ನ ಬಿಡಬೇಕು ಅಂತ ಗೊತ್ತಾಗಲ್ಲ ನಮಗೆ. ಆ ವಿಷಯ ಭೋಗವೋ ಅಥವಾ ಪದದ ಮೋಹವೋ ಅಥವಾ ನೋಡಿ, ಎಷ್ಟೋ ಕೆಲಸದಲ್ಲಿ ಇಂಗ್ಲಿಷಲ್ಲಿ ಹೇಳುವುದಿದ್ರೆ ವಿ ವಾಂಟ್ ಕ್ವಾಂಟಿಟಿ ಆ್ಯಂಡ್ ನಾಟ್ ಕ್ವಾಲಿಟಿ. ಅಲ್ಲೇ ನಾವು ಜಾರು ಬೀಳೋದು. ಬರೀ ಹರಿಕತೆ ಮಾಡೋರು, ಪ್ರವಚನ ಮಾಡೋರು ಕೂಡ. ಇವತ್ತೇ ನನಗೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಒಬ್ರು ವ್ಯಾಪಾರಿಗಳು ಸಿಕ್ಕಿದ್ರು. ಅವರು ಬಹಳ ತಿಳ್ಕೊಂಡವರು. ಅವರೇ ಹೇಳಿದ್ರು, ನಾವೊಮ್ಮೆ ಒಬ್ರನ್ನ ಕರೆದಿದ್ದೆವು ಹರಿಕತೆ ಮಾಡಬೇಕು ಬನ್ನಿ ಅಂತ. ಒಂದೇ ಪ್ರಶ್ನೆ ಕೇಳಿದ್ರು ಸ್ವಾಮಿ ಅಂದ್ರು. ಏನ್ ಕೇಳಿದ್ರು? ಅವರು ಕೇಳಿದ್ರು, ನಾವು ಬರ್ತೀವಿ ಹರಿಕತೆ ಮಾಡ್ಲಿಕ್ಕೆ ನಿಮ್ಮಲ್ಲಿ, ಎಷ್ಟು ಜನನ್ ಸೇರಿಸ್ತೀರಾ ನೀವು ಅಂತ. ಆಗ ಈ ಪ್ರಸಿದ್ಧ ವ್ಯಾಪಾರಿಗಳು, ದೊಡ್ಡ ಶ್ರೀಮಂತರು, ಅವರು ಅದು ಈ ಒಂದು ಸಂದರ್ಭದಲ್ಲಿ ನೀವು ಬನ್ನಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಿಮಗೆ. ಆದ್ರೆ ಅಲ್ಲಿ ಆ ಒಂದು ಭವನದಲ್ಲಿ 30-40 ಜನ ಬರ್ಬೋದು. ಹಾಗಾದ್ರೆ ಬರೋದಿಲ್ಲ ಬಿಡಿ, ನಾವು ಕನಿಷ್ಠ ಪಕ್ಷ 100 ಜನ ಇದ್ರೆ ಮಾತ್ರ ಬರೋದು. ಒಂದು 500,000 ಇದ್ರೆ ಇನ್ನೂ ಉತ್ತಮ. ಆ ಪ್ರಕಾರ ನೀವು ಜನರನ್ನ ಸೇರಿಸುವಂತಹ ಒಂದು ಸನ್ನಿವೇಶ ಬಂದ್ರೆ ಆವಾಗ ನಮ್ಮನ್ನು ಕರೀರಿ. ಇಲ್ವಾದ್ರೆ ಎಲ್ಲ ಬೇರೆ ತುಂಬಾ ಜನ ಇದ್ದಾರೆ, ನಮಗೆ ಬೇರೆ ಕೆಲಸ ಇದೆ ಅಂತ ಅವ್ರು ಹೇಳಿದ ರೀತಿ ನೋಡಿಯೇ ಇವ್ರಿಗೆ ತುಂಬಾ ಬೇಸರ ಆಯ್ತಂತೆ. ಅದನ್ನ ನನ್ನ ಜೊತೆ ಹಂಚಿಕೊಂಡ್ರು. ಸಂಖ್ಯೆ ಮತ್ತು ಗುಣಮಟ್ಟ ಹಿಂದೋಯ್ತು, ಸಂಖ್ಯೆ ಅನ್ನೋದು ಮುಂದೆ ಬಂತು. ಆ ರೀತಿಯಲ್ಲಿ ನಮಗ್ ಗೊತ್ತಿಲ್ಲದ ಹಾಗೆ ಈ ಬಹಿರ್ಮುಖತೆ ಬರುತ್ತೆ ನಮ್ಮಲ್ಲಿ. ನೋಡಿ, 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳುವುದು, ಇದೆಲ್ಲವೂ ಜೀವನದ ಮೇಲೆ ಒಂದು ಭಾಷ್ಯ ಬರದಂತೆ. ಜೆ ಕೃಷ್ಣಮೂರ್ತಿಯವರದ್ದು 3 ಪುಸ್ತಕಗಳಿವೆ. ಆ ಪುಸ್ತಕಗಳ ಹೆಸರೇ ಚೆನ್ನಾಗಿವೆ, ಕಾಮೆಂಟ್ರೀಸ್ ಆನ್ ಲಿವಿಂಗ್. ನಿಮಗೆ ನಮಗೆ ಈ ದೇಶದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಚೆನ್ನಾಗಿ ಗೊತ್ತು. ಕ್ರಿಕೆಟ್ ಆಡ್ತಿದ್ದಾರೆ 2 ಗುಂಪುಗಳು. ಇವನು ಓಡಿದ, ಇವನು ಬೌಂಡ್ರಿ ಹೊಡೆದ, ಅವನು ಸಿಕ್ಸರ್ ಹೊಡೆದ, ಇವನು ಔಟ್ ಆದ ಅಂತ. ಅಯ್ಯೋ, ನಾವೆಲ್ಲ ಚಿಕ್ಕವರಿದ್ದಾಗ ಆ ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೇಳುವಾಗ ಏನು ಉತ್ಸಾಹ ಅಂತೀರ, ಏನು ಎಕ್ಸೈಟ್ಮೆಂಟ್. ಈಸ್ ಔಟ್ ಅಂತ ಅವ್ರು ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಹೇಳುವಾಗ ನಾವೆಲ್ಲ ಹಾರಾಡಿ ಕುಣಿತಿದ್ದೆವು. ಕಾಮೆಂಟ್ರಿ ಆನ್ ಕ್ರಿಕೆಟ್ ವಿ ನೋ, and probably commentary on so many other functions, events, ಬೇರೆ ಬೇರೆ ಘಟನೆಗಳು, ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆಯಂತಹ ಈ ಸಂಸಾರದಲ್ಲಿ, ಈ ಕುಟುಂಬದಲ್ಲಿ ಅಥವಾ ಏನು ಪ್ರಪಂಚದಲ್ಲಿ ಬೇರೆ ಬೇರೆ ಆಗು ಹೋಗುಗಳ ಬಗ್ಗೆ, ಅದು ಆಗುತ್ತಿರುವಾಗಲೇ ಯಾರಾದರೂ ಅದ್ರ ಬಗ್ಗೆ ವಿವರಿಸಿ ಹೇಳ್ತಾ ಹೋದ್ರೆ ಅದು ಒಂದು ಗೊತ್ತು ನಮಗೆ. ಆದರೆ ಭಗವದ್ಗೀತೆ ಅನ್ನೋದು
ಜೀವನದ ಮೇಲೆ ಒಂದು ಕಾಮೆಂಟ್ರಿ. ಯಾರು ದೈವಿ ಸಂಪತ್ತನ್ನ ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ಉತ್ಕರ್ಷಗೊಳಿಸ್ತಾರೆ, ಇನ್ಯಾರು ತಿಳಿದು ಆಸುರಿ ಸಂಪತ್ತಿಗೆ ಮಾರು ಹೋಗಿ ಆಸುರಿ ಸಂಪತ್ತಿಗೆ ಬಲಿಯಾಗಿ ಅದರ ಆಕರ್ಷಣೆ ಅದರ ಮೋಹಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಅಧೋಗತಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಗೀತೆ ಹಲವಾರು ರೀತಿಯಲ್ಲಿ ವಿವರಿಸುತ್ತೆ. ಇರುಳು ಕಂಡ ಬಾವಿಯಲ್ಲಿ ಹಗಲು ಹೋಗಿ ಬಿದ್ದ ಅಂತ ಹೇಳುವ ರೀತಿಯಲ್ಲಿ ನಮ್ಮಲ್ಲಿ ಎಷ್ಟೋ ಮಂದಿ ಎಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಹೋಗಿ ತಪ್ಪು ಮಾಡ್ತೀವಿ. ಅವಿವೇಕ ನಮ್ಮಲ್ಲಿ ಎದ್ದೇಳುತ್ತೆ. ಅದನ್ನ ಶ್ರೀಕೃಷ್ಣ ಹೇಳ್ತಾನೆ, ಪ್ರವೃತ್ತಿಂಚ ನಿವೃತ್ತಿಂಚ ಜನಾಹ ನ ವಿದುಃ ಆಸುರಾಹ ಜನಾಹ. ಈ ಪ್ರಾಪಂಚಿಕತೆ ಎದ್ದು ಕುಣಿದಾಡುತ್ತಿರುವಾಗ ನಮಗೆ ಯಾವುದರಲ್ಲಿ ಇನ್ನಷ್ಟು ಮುಂದೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯಾವುದರಲ್ಲಿ ಹಿಂದೇಟು ಹಾಕೊಂಡು ಕಡಿಮೆ ಮಾಡಬೇಕಂತೂ ಗೊತ್ತಾಗಲ್ಲ. ಪ್ರವೃತ್ತಿ ಅಂದ್ರೆ ಹೆಚ್ಚು ಒಳಗೆ ಹೋಗುವಂಥದ್ದು, ಇನ್ವಾಲ್ವ್ಮೆಂಟ್. ನಿವೃತ್ತಿ ಅಂದ್ರೆ ಸಾಕು, ಇಷ್ಟು ಸಾಕು. ಇವಾಗ ಜೀವನ ಅಂದ್ರೆ ಬರೇ ಕೀರ್ತಿ ಮಾತ್ರ ಅಲ್ಲ, ಜೀವನ ಅಂದ್ರೆ ಬರೇ ಹಣ ಅಲ್ಲ. ಹಣಕ್ಕೆ ಸ್ಥಾನ ಖಂಡಿತ ಇದೆ. ಲಕ್ಷ್ಮಿಗೆ ನಾವು ಅಪಮಾನ ಮಾಡುವುದಿಲ್ಲ. ಲಕ್ಷ್ಮಿ ಆಗ್ಲಿ, ದುರ್ಗಾ ಆಗ್ಲಿ, ಸರಸ್ವತಿ ಆಗ್ಲಿ, ಈ ಮೂರು ದೇವಿಯರಿಗೂ ಕೂಡ ನಾವು ಶಿರಭಾಗಿ ನಮಿಸುತ್ತೇವೆ. ಅಷ್ಟು ಹೇಳಿದ ಮಾತ್ರಕ್ಕೆ ಲಕ್ಷ್ಮಿಯನ್ನೇ ಅನುಸರಿಸುತ್ತಾ ಹೋದ್ರೆ, ದುರ್ಗೆಯನ್ನೇ ಅನುಸರಿಸುತ್ತಾ ಹೋದ್ರೆ, ಅಥವಾ ಆ ಮಟ್ಟಿಗೆ ಪುಸ್ತಕದ ಗುಂಬಳಕಾಯಿ ಅನ್ನೋ ರೀತಿ ಪುಸ್ತಕ ಪಾಂಡಿತ್ಯವನ್ನು ಆಶಿಸುತ್ತಾ ಸರಸ್ವತಿಯನ್ನೇ ನಾವು ಹಿಂಬಾಲಿಸುತ್ತಾ ಹೋದ್ರೆ ಗಂಡಾಂತರ ಇದೆ. ಆದ್ರಿಂದ ಆ ಪ್ರಕಾರವಾಗಿ ನಾವು ಪ್ರವೃತ್ತಿಯನ್ನ ಮತ್ತೆ ಪರಿಶೀಲಿಸಬೇಕು. ಯಾವ್ಯಾವ ಚಟುವಟಿಕೆಗಳಲ್ಲಿ, ಯಾವ್ಯಾವ ಆಯೋಜನೆಗಳಲ್ಲಿ ಅಥವಾ ಯೋಜನೆಗಳಲ್ಲಿ, ವಾಟ್ ಪ್ರಾಜೆಕ್ಟ್ಸ್ ವಿ ಗೆಟ್ ಮೋರ್ ಇನ್ವಾಲ್ವ್ಡ್ and in what work or activities being careful we step back ಅನ್ನೋದನ್ನು ಗಮನಿಸಬೇಕು. ಅಧ್ಯಾತ್ಮದ ಸಾರವೇ, ಅಧ್ಯಾತ್ಮದ ತಿರುಳೇ, ಅಧ್ಯಾತ್ಮದ ಆಧಾರವೇ ಏನು ಗೊತ್ತೇ? ನಮ್ಮ ಬಗ್ಗೆ ನಾವೇ ಎಚ್ಚರವಾಗಿರುವಂತಹದ್ದು. ಅವೇರ್ನೆಸ್ ಅಂತ ಇಂಗ್ಲಿಷಲ್ಲಿ ಒಂದು ಶಬ್ದ ಇದೆ, ಅವೇರ್ನೆಸ್. ಯಾರೊಬ್ರು ವಿದ್ವಾಂಸರು ಬಹಳ ಚೆನ್ನಾಗಿ ಹೇಳಿದ್ರು, ಅಧ್ಯಾತ್ಮದ ಪ್ರಾರಂಭವೇ ಅವೇರ್ನೆಸ್, ಅಧ್ಯಾತ್ಮದ ಮಧ್ಯವೂ ಕೂಡ ಅವೇರ್ನೆಸ್, ಅಧ್ಯಾತ್ಮದ ಅಂತವೂ ಕೂಡ ಅವೇರ್ನೆಸ್. ಅವೇರ್ನೆಸ್ ಇಸ್ ದಿ ಬಿಗಿನಿಂಗ್ ಆಫ್ ಸ್ಪಿರಿಚುವಾಲಿಟಿ, ಅವೇರ್ನೆಸ್ ಈಸ್ ದಿ ಮಿಡಲ್ ಆಫ್ ಸ್ಪಿರಿಚುವಾಲಿಟಿ, ಅವೇರ್ನೆಸ್ ಈಸ್ ದಿ ಎಂಡ್ ಆಫ್ ಸ್ಪಿರಿಚುವಾಲಿಟಿ ಅಂತ ಹೇಳಿದ್ದು ಅತಿಶಯೋಕ್ತಿ ಅಲ್ಲ. ಯಾಕಂತ ಹೇಳಿದ್ರೆ ಅವೇರ್ನೆಸ್ ಅಂದ್ರೆ ಒಂದು ರೀತಿಯ ಜಾಗೃತಿ. ಅವೇರ್ನೆಸ್ ಅಂದ್ರೆ ನಾವು ಏನ್ ಮಾಡ್ತಿದ್ದೇವೆ ಅನ್ನೋದನ್ನು ನಾವೇ ಅರಿಯುವಂತ ಒಂದು ಸನ್ನಿವೇಶ. ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವೇ ಅರಿತಾ ಇಲ್ಲ, ಒಳ್ಳೆ ಕುರಿ ಮಂದೆ ತರ ಹೋಗ್ತಾ ಇದ್ದೀವಿ. ಆವಾಗ ಏನಾಗುತ್ತೆ ಗೊತ್ತಾ? ನಮ್ಮ ಜೀವನ ಬದುಕು ತುಂಬಾ ಯಾಂತ್ರಿಕವಾಗಿಬಿಡುತ್ತೆ. ಆದ್ರಿಂದ ಶ್ರೀಕೃಷ್ಣ ಉಪಯೋಗಿಸುವಂತಹ ಈ ಶಬ್ದಗಳು ಪ್ರವೃತ್ತಿಂಚ ನಿವೃತ್ತಿಂಚ ಆಸುರಾಹ ಜನಾಹ ನ ವಿದುಹು, ಮತ್ತೆ ಅಷ್ಟು ಸಾಲದೆಂಬಂತೆ ಚಾಟಿ ಪೆಟ್ಟು ನಮಗೆ ಕೊಡುವಂತೆ ಕೃಷ್ಣ ಹೇಳ್ತಾನೆ, ನ ಶೌಚಂ ವಿದುಹು ತೇಷಾಂ ನ ಆಚಾರಃ ಭವತಿ. ಶೌಚ ಕೃತಿಯಲ್ಲಾಗ್ಲಿ, ಮಾತಿನಲ್ಲಾಗ್ಲಿ ಅಥವಾ ಮನಸ್ಸಿನಲ್ಲಾಗ್ಲಿ ಶುಚಿತ್ವ ಅವರಲ್ಲಿರುವುದಿಲ್ಲ. ಕೆಲವೊಮ್ಮೆ ಅವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಮ್ಮೆ ಅವ್ರಿಗೆ ಗೊತ್ತಿಲ್ಲದಂತೆ ಯಾವಾಗ ಪ್ರಾಪಂಚಿಕತೆ ಬಹಳ ಪ್ರಬಲವಾಗ್ತದೋ ಅಲ್ಲಿ ಶುಚಿತ್ವ ಇರೋದಿಲ್ಲ. ಆದ್ರಿಂದ ಹೇಳ್ತಾರಲ್ವೇ, ಹಾರ್ವರ್ಡ್ ಇಂದ ಅಥವಾ ಆಕ್ಸ್ಫರ್ಡ್ ಇಂದ ಓದ್ಕೊಂಡಿರ್ಬೋದು ಯಾರೋ ಒಬ್ಬ ದೊಡ್ಡ ಮನುಷ್ಯ, ಆದ್ರೆ ಅವನಿಗೆ ತನಗೇ ಗೊತ್ತಿಲ್ಲದಂತೆ ಅವನು ಎಂಥ ಕೆಲಸ ಮಾಡ್ತಾನಂತ ಹೇಳಿದ್ರೆ ಅಲ್ಲಿ ಶೋಷಣೆಯೇ ಹೆಚ್ಚಿರುತ್ತೆ. ಅಲ್ಲಿ ದೂರದಿಂದ ನೋಡಿದ್ರೆ ದೊಡ್ಡ ಕೆಲಸ ಅಂತ, ಹತ್ರ ಹೋಗಿ ನೋಡಿದ್ರೆ ಅದರಲ್ಲಿ ಎಷ್ಟೋ ಬಡ ದೇಶಗಳನ್ನ ಸುಲಿಗೆ ಮಾಡುವಂತಹ ಕಾರ್ಯಕ್ರಮಗಳು ಇರ್ತವೆ. ಅಮೆರಿಕದಲ್ಲೆಲ್ಲ ಕೆಲವೊಮ್ಮೆ ದೊಡ್ಡ ಸ್ಥಾನದಲ್ಲಿದ್ದವರು ಸುತ್ತಿ ಬಳಸಿ ಏನ್ ಮಾಡ್ತಿದ್ದಾರಂದ್ರೆ ಅಮೆರಿಕದ ಅಧ್ಯಕ್ಷರಿಗೆ ಎಂಥ ಒಂದು
ಸಲಹೆ ಕೊಡ್ತಾರಂದ್ರೆ ಅವರು ಹಾರ್ವರ್ಡಲ್ಲೆಲ್ಲ ಓದಿ ಬಂದವರು, ಮಿಸ್ಟರ್ ಪ್ರೆಸಿಡೆಂಟ್ ನೀವು ಹೀಗೆ ಮಾಡಿದರೆ ಆ 5-6 ದೇಶಗಳು ಬಿದ್ದು ಹೋಗ್ತವೆ, ಆಗ ಅಮೇರಿಕ ಇನ್ನಷ್ಟು ಪ್ರಬಲ ಆಗ್ತದೆ. ಆ ದೇಶದ ಈ ದೇಶದ ಒಳ್ಳೆಯ ವ್ಯವಸ್ಥೆಯನ್ನ ಬಿಗಡಾಯಿಸೋದು, ಅದನ್ನು ಹಾಳು ಮಾಡೋದು. ಆ ದೇಶದಲ್ಲಿ ಈ ದೇಶದಲ್ಲಿ ಏನೋ ಒಂದು ಸ್ಟೆಬಿಲಿಟಿ, ಸ್ಥಿರತೆ ಇತ್ತು, ತಕ್ಕ ಮಟ್ಟಿಗೆ ಯಾವುದೋ ಒಂದು ದೇಶ ದೂರದಲ್ಲಿ ಒಳ್ಳೆ ರೀತಿ ಮೇಲೆ ಬರ್ತಾ ಇತ್ತು ಅನ್ನೋದನ್ನ ಈ ಹಾರ್ವರ್ಡ್ ಇಂದ ಬಂದು, ಕೆಲವರು ಅಲ್ಲ ಕೆಲವರು ಹೇಳ್ತಿರೋದು. ಎಲ್ಲ ಕಡೆಯಲ್ಲೂ ಒಬ್ಬರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾವಿವತ್ತು ಪ್ರಾಪಂಚಿಕತೆ ಬಗ್ಗೆ ಬೆಳಕು ಚೆಲ್ಲುವ ಪ್ರಸಂಗದಲ್ಲಿ ಹೇಳ್ತಾ ಇದ್ದೇವೆ. ಎಷ್ಟೋ ಕಡೆ ತುಂಬಾ ಓದಿದ ಬಹಳ ಬುದ್ಧಿವಂತರಂತ ಅನಿಸ್ಕೊಂಡಿರುವಂತಹ ಜನರೇ ಅಧ್ಯಕ್ಷರಿಗೋ ಅಥವಾ ರಾಷ್ಟ್ರಪತಿಗೋ ಅಥವಾ ಪ್ರಧಾನಮಂತ್ರಿಗೋ ಅವರಿಗೋ ಇವರಿಗೋ ಎಂಥ ಒಂದು ಅಪಾಯಕಾರಿ ಸಲಹೆ ಕೊಡ್ತಾರಂದ್ರೆ, ಆ ರಾಜಕಾರಣಿಗಳು ಕೂಡ ಏನೋ ಒಂದು ರೀತಿಯ ಸಂಘರ್ಷದಲ್ಲಿರ್ತಾರೆ. ಆ ಸಲಹೆಯನ್ನು ತಕೊಂಡು ಅವರು ಬಹುಶಃ ಹೆಚ್ಚು ಓಟುಗಳನ್ನು ಪಡೀಲಿಕ್ಕೆ, ಇನ್ನೊಮ್ಮೆ ಅದೇ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೋ ಗೊತ್ತಿಲ್ಲ, ಆ ಸಲಹೆಯ ಪ್ರಕಾರ ನಡೆದು ಹಿಂಸೆ ಮಾಡಿಸ್ತಾರೆ. ಎಷ್ಟೋ ಕಡೆಯಲ್ಲಿ ಎಂತ ಹಿಂಸೆ, ಲಕ್ಷಗಟ್ಟಲೆ ಜನರು ಸತ್ರು ಅವರಿಗೆ ಯಾವ ಪರಿವೇ ಇಲ್ಲ. ಅದ್ಯಾಕಾಗುತ್ತೆ? ಪ್ರವೃತ್ತಿ ಎಲ್ಲಿರಬೇಕು, ನಿವೃತ್ತಿ ಎಲ್ಲಿರಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಂಡು ಮುಂದೆ ಹೋಗ್ಬೇಕು, ಯಾವುದನ್ನ ಮಾಡದೆ ಹಿಂದಿರಬೇಕು. ಒಪ್ಪಬಾರದು. 10 ಜನ ದೊಡ್ಡ ವಿದ್ವಾಂಸರು ಹೇಳಿ ಅವರಿಗೆಲ್ಲ ಬೈಬೇಕು, ಒಬ್ಬ ಒಳ್ಳೆಯ ನೇತ, ಒಳ್ಳೆಯ ಮುಖಂಡ. ನೀವು ಹೇಳೋದು? ಅವರೆಲ್ಲರೂ ಸತ್ರೆ ಬೇಡ, ಚಿಂತೆ ಇಲ್ಲ ಅಂತ ಹೇಳ್ತಿದ್ದಾರಲ್ಲ. ಇಲ್ಲ, ನನಗೆ ವಿಶ್ವದಲ್ಲಿ ಎಲ್ಲರೂ ಕೂಡ ಮುಖ್ಯ. ವಸುಧೈವ ಕುಟುಂಬಕಂ, ಇಡೀ ಭೂಮಿಯೇ ಒಂದು ಕುಟುಂಬ, ಅವರೆಲ್ಲರನ್ನು ಕೊಂದು ನಮ್ಮ ದೇಶ ಮೇಲೆ ಬರಬೇಕನ್ನುವಂತಹ ನಿಮ್ಮ ಸಲಹೆ ನಾನು ಸ್ವೀಕರಿಸುವುದಿಲ್ಲ. ನನಗೆ ಬೇರೊಂದು ಸಲಹೆ ಕೊಡಿ. ಅವರು ಒಳ್ಳೆ ರೀತಿ ಬದುಕಬೇಕು, ನಮ್ಮ ದೇಶವು ಕೂಡ ಸಮೃದ್ಧವಾಗಿರಬೇಕು ಅನ್ನುವಂತಹ ಸಲಹೆ ಇದೆಯಾ ನಿಮ್ಮ ಕೈಯಲ್ಲಿ? ಹಾಗೆ ಮಾತಾಡಿ ಅಂತ ಹೇಳುವ ಒಬ್ಬ ಮುಖಂಡ ಬಂದ್ರೆ ಅವನು ನಿಜವಾಗ್ಲೂ ಕೂಡ ದೈವಿಯಾಗಿರ್ತಾನೆ. ಅವನು ವೈಟ್ ಹೌಸಲ್ಲಿರಬಹುದು ಅಥವಾ ಇನ್ಯಾವುದೋ ಅರಮನೆಯಲ್ಲಿರಬಹುದು, ಬಹಳ ವಿಜೃಂಭಿಸ್ತಿರಬಹುದು ದೂರದಿಂದ ನೋಡಿದ್ರೆ. ಆದ್ರೆ ಅವನು ಮಾಡುವಂತಹ ಆಯ್ಕೆಗಳಲ್ಲಿ ಎಲ್ಲರ ಹಿತವು ದೃಷ್ಟಿಯಲ್ಲಿದ್ರೆ, ಅವನ ದೃಷ್ಟಿಯಲ್ಲಿ ಎಲ್ಲರ ಹಿತ, ಸರ್ವೇ ಭವಂತು ಸುಖಿನಃ ಅಂತಿದ್ರೆ, ಅವನು ಆ ಎಲ್ಲ ವಿಜೃಂಭಣೆಯ ಮಧ್ಯದಲ್ಲಿ ಪ್ರಾಪಂಚಿಕನಲ್ಲ. ಅಷ್ಟೊಂದು ಎತ್ತರಕ್ಕೆ ಹೋದ್ರೂ ಕೂಡ ಅವನು ಪ್ರಾಪಂಚಿಕನಲ್ಲ. ಯಾಕಂದ್ರೆ ಎಲ್ಲರ ಹಿತವನ್ನು ಅವನು ಬಯಸ್ತಾನೆ. ಅದು ಬಿಟ್ಕೊಂಡು ಯಾರೋ ಒಬ್ರು ಸಣ್ಣ ಸ್ಥಾನದಲ್ಲಿದ್ದಾರೆ, ಆದ್ರೆ ಅವ್ರ ಮನಸ್ಸಲ್ಲಿರುವ ವಿಚಾರಗಳು 10 ಜನರಿಗೆ ನೋವಾಗ್ಬೇಕಂತ. ಆ ಪ್ರಕಾರವಾಗಿ ಶೌಚವಿಲ್ಲದೆ ಇರುವುದು, ಆಚಾರವಿಲ್ಲದೆ ಇರುವುದೆಲ್ಲ ಆಸುರಿ ಗುಣಗಳು. ಆದ್ರಿಂದ ಇವತ್ತಿನ ವಿಷಯದ ಬಗ್ಗೆ ಸಂಗ್ರಹವಾಗಿ ಹೇಳುವುದಿದ್ರೆ, ಹೊರರೂಪವಲ್ಲ, ಆದರೆ ಒಳಗೆ ಸ್ವಾರ್ಥವಿದ್ದರೆ ಅದು ಪ್ರಾಪಂಚಿಕತೆ. ಮತ್ತೆ ಪುನಃ ಹೊರರೂಪದ ಪ್ರಶ್ನೆ ಅಲ್ಲ, ಒಳಗೆ ತನ್ನ ಏಳಿಗೆ ಬೇಕು, ಆದರೆ ಎಲ್ಲರ ಹಿತ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಹ ಅನ್ನೋದು ಬರೇ ಮಾತಿಗಲ್ಲ, ವಾಸ್ತವವಾಗಿ ಯಾರೊಬ್ಬ ದುಷ್ಟರಿದ್ದಾರೆ, ಸಬ್ಕೋ ಸನ್ಮತಿ ದೇ ಭಗವಾನ್, ಅವರಿಗೆ ಆ ದುಷ್ಟತನ ಹೊರಟೋಗಿ ಒಳ್ಳೆಯ ಬುದ್ಧಿ ಬರಲಿ ಇತ್ಯಾದಿಯಾಗಿ ಅದಕ್ಕೆ ಒಂದು ಪ್ರಾಕ್ಟಿಕಲ್ ರೀತಿಯಲ್ಲಿ ವ್ಯವಹಾರಕ್ಕೆ ಸರಿ ಹೊಂದುವಂತೆ ನಾವು ಆಶಿಸಿ ಆ ದಿಕ್ಕಿನಲ್ಲಿ ನಮ್ಮ ಮುಂದೆ ಏನಾಗುತ್ತೆ ಅಂತ ಗುರುತಿಸ್ಕೊಂಡು ಮಾಡೋಕೆ ಹೋದ್ರೆ ಆಗ ನಾವು ನಿಜವಾಗಿಯೂ ಕೂಡ ಆಧ್ಯಾತ್ಮಿಕವಾಗಿರ್ತೀವಿ. ಅದರಿಂದ ಸಂಗ್ರಹವಾಗಿ ನಮ್ಮ ಮನೋಭಾವವನ್ನು, ನಮ್ಮ ಮೌಲ್ಯಗಳನ್ನು, ನಮ್ಮ ಮನಸ್ಸೊಳಗೆ ಯಾವ ರೀತಿ ಆಯ್ಕೆಗಳನ್ನು ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಜೋಪಾನವಾಗಿ ಪರಿಶೀಲಿಸ್ಕೊಂಡು ಹೋದ್ರೆ ಆಗ ಹೊರರೂಪ ಏನೇ ಇರಲಿ, ಹೊರರೂಪ ಎಷ್ಟೋ ಬಾರಿ ನಮ್ಮ ಕರ್ಮಕ್ಕನುಸಾರವಾಗಿರುತ್ತೆ. ನಾವು ಬೇಡ ಅಂದ್ರೂ ಕೂಡ ದೊಡ್ಡ ಸಂಪತ್ತಿನ ಮಧ್ಯೆ ನಾವು ಇದಿರ್ಬೋದು, ಇನ್ನೊಮ್ಮೆ ಬೇಕಂದ್ರೂ ಕೂಡ ಆ ಸಂಪತ್ತು ಬರಲ್ಲ ನಮಗೆ, ಬಡತನದಲ್ಲಿ ನಾವು ಇರಬಹುದು ಅಥವಾ ಹೆಚ್ಚು ಪ್ರಸಿದ್ಧ ಆಗದೆ ಇರಬಹುದು. ಇದೆಲ್ಲ ಯಾವುದಾವುದೋ ಕರ್ಮದ ಫಲವಾಗಿರುತ್ತೆ ಹೊರರೂಪ. ಆದರೆ ಒಳರೂಪ ಅನ್ನೋದು ನಾವು ಗಮನಿಸಿ ಅದನ್ನು ಸುಧಾರಿಸುತ್ತಾ ಮುಂದೆ ಹೋಗುವಂತಹದ್ದು ಒಂದು ಪರಮ ಕರ್ತವ್ಯ ಅಂತ ಹೇಳ್ಬೋದು. ಈ ದಿಕ್ಕಿನಲ್ಲಿ ಆಸುರಿ ಸಂಪತ್ತನ್ನು ತ್ಯಜಿಸಿ
ದೈವೀ ಸಂಪತ್ತನ್ನು ನಾವು ಹೆಚ್ಚು ಹೆಚ್ಚು ಪಡೆಯೋಣ ಅಂತ ಆಶಿಸುತ್ತಾ ಭಗವಂತನಲ್ಲಿ ಆ ಮಾತೆ ಲಲಿತಾಂಬಿಕೆಯಲ್ಲಿ ಪ್ರಾರ್ಥಿಸೋಣ. ಹರಿ ಓಂ. ಓಂ ನಮಃ ಶಿವಾಯ.